see the question number 12. In the figure, O is the center of the circle. AP and AQ are the tangents drawn to the circle from the point A. So ಏನ್ ಹೇಳ್ತಾ ಇದ್ದಾರೆ ಇಲ್ಲಿ PA ಮತ್ತು PQ ಗಳೇನಾಗ್ತಾ ಇದೆ ಈ ಸರ್ಕಲ್ ಗೆ ಟ್ಯಾಂಜೆಂಟ್. ಸೊ ಇದೇನ್ ಹೇಳ್ತಾ ಇದ್ದಾರೆ ಇವರು A such that angle PAQ is equal to 90 degree. This angle PAQ ಏನ್ ಹೇಳ್ತಾ ಇದ್ದಾರೆ ಅವರು 90 ಡಿಗ್ರಿ ಅಂತ ಇದ್ದಾರೆ. ಸೊ ಅದೇ ರೀತಿ AP is equal to 4 centimeter. Then the radius of the circle is ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ angle PAQ ಎಷ್ಟಿದೆ 90 ಡಿಗ್ರಿ ಇದೆ ಅಲ್ವಾ. ಸೊ ಹಾಗೆ ನಮ್ಗೆ PA ಏನ್ ಹೇಳ್ತಾ ಇದ್ದಾರೆ ಅವರು PA is equal to 4 centimeter. ಸೊ ಇಲ್ಲಿ PA ಮತ್ತು PQ ಗಳು ಏನ್ ಹೇಳ್ತಾ ಇದ್ದಾರೆ ಅವರು ಟ್ಯಾಂಜೆಂಟ್ ಅಂತ ಇದ್ದಾರೆ. ಸೊ ಹಾಗಾದ್ರೆ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಟ್ಯಾಂಜೆಂಟ್ ಇಂದ ಏನ್ ಹೇಳ್ಬೋದು ಲೆಂತ್ ಆರ್ ಈಕ್ವಲ್. ದಿಸ್ ಟ್ಯಾಂಜೆಂಟ್ಸ್ ಲೆಂತ್ ಆರ್ ಈಕ್ವಲ್. ದೇರ್ಫೋರ್ ವಿ ಕ್ಯಾನ್ ರೈಟ್ ದಿಸ್ PA is equal to AQ ಅಂತ ಹೇಳ್ಬೋದಲ್ವಾ. ಸೊ AQ ವಿಚ್ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು 4 ಸೆಂಟಿಮೀಟರ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಏನ್ ಹೇಳ್ತಾ ಇದ್ದಾರೆ ಅವರಿಲ್ಲಿ ಆಂಗಲ್ PAQ is 90 ಡಿಗ್ರಿ. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ ದ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿಗ್ರಿ ಅನ್ನೋದು ಗೊತ್ತಿದೆ ನಮ್ಗೆ. ಸೊ ಹಾಗಾದ್ರೆ ಆಂಗಲ್ P ಪ್ಲಸ್ ಆಂಗಲ್ O ಪ್ಲಸ್ ಆಂಗಲ್ Q ಪ್ಲಸ್ ಆಂಗಲ್ A ವಿಚ್ ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ ಇಲ್ಲಿ 360 ಡಿಗ್ರಿ ಅಂತ ಹೇಳುತ್ತೆ. ಸೊ ಇಲ್ಲಿ ಆಂಗಲ್ P ನೋಡಿ ಏನಾಗ್ತಾ ಇದೆ ಬೈ ದಿ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್ ದಿಸ್ ಆಂಗಲ್ ಈಸ್ 90 ಡಿಗ್ರಿ. ಸೊ ಹಾಗಾದ್ರೆ Q is also 90 ಡಿಗ್ರಿ ಬೈ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಸರ್ಕಲ್. ಸೊ ಏನ್ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಆಂಗಲ್ P 90 ಅಂತ ಗೊತ್ತಾಯ್ತು, ಆಂಗಲ್ A is 90, angle Q is also 90 degree. So angle P is 90 plus angle Q is 90 degree plus angle A is also 90 degree which is equal to 360 degree. So ಇಲ್ಲಿ ನೋಡಿ angle Q plus 90 plus 90 plus 90 ಎಷ್ಟಾಗುತ್ತೆ 270 ಡಿಗ್ರಿ ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 360 ಡಿಗ್ರಿ ಆಯ್ತು ಅಲ್ವಾ. ಸೊ ಆಂಗಲ್ Q ಇಸ್ ಈಕ್ವಲ್ ಟು ಏನಾಗುತ್ತೆ 360 degree minus 270 degree. So therefore this angle O is equal to ಎಷ್ಟಾಯ್ತು 90 ಡಿಗ್ರಿ ಬಂತು. ಸೊ ನೋಡಿ ಇಲ್ಲಿ ಆಂಗಲ್ O ಎಷ್ಟು ಬಂತು ನಿಮ್ಗೆ 90 ಡಿಗ್ರಿ ಬಂತು. ಸೊ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಆರ್ 90 ಇದ್ರೆ ಏನಂತ ಹೇಳ್ಬೋದು ನಾವು ಅದನ್ನ ಆ ಒಂದು ಡಯಾಗ್ರಾಮ್ ಅನ್ನ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಸ್ಕ್ವೇರ್ಸ್ ಅಲ್ಲಿ ಏನಾಗುತ್ತೆ ಆಲ್ ದ ಆಂಗಲ್ಸ್ ಆರ್ ಈಕ್ವಲ್ ಅಂಡ್ ಲೆಂತ್ ಆರ್ ಆಲ್ಸೋ ಈಕ್ವಲ್ ಅಂತ ಹೇಳತ್ತೆ. ಹಾಗಾದ್ರೆ ಏನಾಗಿರುತ್ತೆ ಇಲ್ಲಿ PA 4 ಆದ್ರೆ AQ 4 ಆಗುತ್ತೆ. ಸೊ OQ ಕೂಡ ಏನಾಗುತ್ತೆ 4 ಸೆಂಟಿಮೀಟರ್ ಅಂಡ್ OP ಏನಾಗುತ್ತೆ ಇದು ಕೂಡ 4 ಸೆಂಟಿಮೀಟರ್ ಆಗುತ್ತೆ. ಯಾಕಂದ್ರೆ ಸೊ ದಿಸ್ ಈಸ್ ಎ ಸ್ಕ್ವೇರ್. ಸೊ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಲೆಂತ್. Therefore this OP and OQ equal to OQ which is equal to 4 centimeter which is the radius of the circle ಅಲ್ವಾ. ಸೊ ಹಾಗಾದ್ರೆ ಏನಾಯ್ತು ನಮ್ಗೆ the radius of the circle is 4 centimeter. Therefore C is the required answer.